ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಡಕೋಟಾ ಇಂಜಿನಿಯರ್. ಸೊ ಏನಿವತ್ತು ಎಷ್ಟು ದಿನ ಬೇರೆ ಬೇರೆ ಪ್ಲೇಸ್ಗಳಿಗೆ ತಿರುಗ್ತಿದ್ದೆ, ಸಡನ್ನಾಗಿ ಬೈಕಿಗೆ ಶಿಫ್ಟ್ ಆಗಿದ್ದೀನಿ ಅಂತ ನೋಡಿದ್ರಾ. ಸೊ ನಾನು ಮುಂಬೈಯಿಂದ ನಮ್ಮ ನೇಟಿವ್ ಆದಂಥ ಮದ್ದೂರಿಗೆ ಬಂದಿದ್ದೀನಿ. ಮದ್ದೂರಲ್ಲಿ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ನಾನು ಬಸ್ಸಲ್ಲಿ ಹೋಗೋದಕ್ಕಿಂತ ತುಂಬ ಕನ್ವೀನಿಯೆಂಟ್ ಅಂದರೆ ಬೈಕು. ಸೊ ಅದಕ್ಕೋಸ್ಕರ ನಮ್ಮ ಡಿಸ್ಕವರ್ M125ನ ಎತ್ಕೊಂಡು ಊರೆಲ್ಲ ರೌಂಡ್ಸ್ ಹಾಕೋಣ ಅಂತ ಮೋಟೋ ವ್ಲಾಗಿಂಗ್ ಸೆಟಪ್ ಮಾಡಿದ್ದೀನಿ. ಮೋಟೋ ವ್ಲಾಗ್ ವಿತ್ ಟ್ರಾವೆಲ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಸೊ ಫಸ್ಟ್ ಟೈಮ್ ನಾನು ಹೆಲ್ಮೆಟ್ಗೆ ಕ್ಯಾಮ್ರಾನ ಮೌಂಟ್ ಮಾಡಿರೋದು, ಮತ್ತು ಮೈಕ್ನು ಕೂಡ ಹೆಲ್ಮೆಟ್ಗೆ ಮೌಂಟ್ ಮಾಡಿರೋದು. ವಾಯ್ಸ್ ಕ್ಲಾರಿಟಿ ಮತ್ತು ವಿಡಿಯೋ ಕ್ಲಾರಿಟಿ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಇದಕ್ಕೆ ವೈಸರ್ ಇಲ್ಲ, ವೈಸರ್ ಹಾಕ್ಸ್ಬೇಕು. ಈ ಮಿರರ್ ಹೊಡೆದೋಗೈತೆ, ಮಿರರ್ ಹಾಕ್ಸ್ಬೇಕು. ಇವತ್ತು ಭಾನುವಾರ ಆಗಿದ್ದರಿಂದ ಯಾವುದೂ ಅಂಗಡಿಗಳು ಸಿಗಲಿಲ್ಲ, ಅಂದರೆ ಆಟೋ ಪಾರ್ಟ್ಸ್ ಯಾವುದೂ ತೆಗೆದಿರಲಿಲ್ಲ. ಸೊ ನಾಳೆ ಹಾಕ್ಸೋಣ ಅಂದ್ಬಿಟ್ಟು ಸುಮ್ಮನಾದೆ. ಇವತ್ತು ನಮ್ಮ ಮದ್ದೂರಲ್ಲಿ ಯಾವುದೂ ಅಂಗಡಿ ತೆಗ್ದಿರಲಿಲ್ಲ. ಆಮೇಲೆ ಈ ಮಾಡ್ಲದು ಇನ್ನೊಂದೇನು ಡಿಸ್ಅಡ್ವಾಂಟೇಜ್ ಅಂದರೆ ಎಲ್ಲ ಅಂಗಡಿಲೂ ಸಿಗೋಲ್ಲ ಇರೋದು. ವೈಸರ್ ಆಗಿರ್ಬೋದು, ಕೆಲವೊಂದು ಪಾರ್ಟ್ಸ್ಗಳು ಈ ಗಾಡಿದು ಸಿಗೋಲ್ಲ. ಅದಕ್ಕೆ ನಾಳೆ ಎಲ್ಲ ಅಂಗಡಿ ತೆಗೆದ್ಮೇಲೆ ಒಂದು ರೌಂಡ್ ಹಾಕಿದ್ರೆ ಮದ್ದೂರೆಲ್ಲ ಸಿಕ್ಬಿಡ್ತದೆ. ಸೊ ತಗೊಂಡು ಇದಕ್ಕೆಲ್ಲ ರೆಡಿ ಮಾಡಿಸಿ ಒಂಚೂರು ಟ್ಯಾಂಕ್ ಕವರು, ಸೀಟ್ ಕವರೆಲ್ಲ ಹಾಕ್ಸಿದ್ಮೇಲೆ ಈ ಗಾಡಿ ರೈಡ್ಗೆ ರೆಡಿ ಆಗುತ್ತೆ. ರೈಡ್ಗೆ ಅಂದರೆ ಲೋಕಲ್ ರೈಡ್ಸ್ಗೆ ಅಷ್ಟೇ, ನಾವೇನು ಲಾಂಗೆಲ್ಲ ಹೋಗೋಕ್ಕಾಗಲ್ಲ. 100 ಕಿಲೋಮೀಟರ್ಸ್ ಒಳಗಡೆ ಎಲ್ಲಿ ಬೇಕಾದರೂ ಹೋಗ್ಬಿಟ್ಟು ಬರ್ಬೋದು. ಈ ಗಾಡಿಗೆ ಮೀಟ್ರು ರನ್ನಿಂಗ್ ಇಲ್ಲ, ಪೆಟ್ರೋಲ್ ಮಾತ್ರ ಎಷ್ಟೈತೆ ಅಂತ ತೋರಿಸ್ತದೆ. ಆದರೆ ಪೆಟ್ರೋಲು ಇಲ್ಲ, ಖಾಲಿ ಡೆಡ್ ಎಂಡಿಗೆ ಬಂದ್ಬಿಟ್ಟೈತೆ. ಮೀಟ್ರು ಈಗ ಸದ್ಯಕ್ಕೆ ಓಡಿರೋದು 27,000 ಅಂತ ತೋರಿಸ್ತೈತೆ. 27,263 ಓಡಿದೆ ಅಂತ ತೋರಿಸ್ತೈತೆ. ಬಟ್ ಜಾಸ್ತಿನೇ ಓಡೈತೆ. ಇದು ಮೀಟ್ರು ರನ್ನಿಂಗ್ ನಿಂತೋಗಿನೇ ಆಲ್ಮೋಸ್ಟ್ 7-8 ತಿಂಗಳಾಯಿತು. ನಾನು ರೆಡಿ ಮಾಡಿಸಿರಲಿಲ್ಲ, ಮುಂಬೈಗೆ ಕೊಟ್ಟೋದೆ. ಸೊ ಗಾಡಿ ನಿಂತೋಗ್ಬಿಟ್ಟಿತ್ತು, ಯಾರೂ ಓಡಿಸ್ತಿರ್ಲಿಲ್ಲ ಜಾಸ್ತಿ. ಸೊ ಹಾಗಾಗಿ ಇವೆಲ್ಲ ರೆಡಿ ಮಾಡಿಸಿಲ್ಲ. ಹೆಡ್ಲೈಟ್ ಮಾತ್ರ ಸಗದಾಗೈತೆ, LED ಹೆಡ್ಲೈಟು ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು. 700 ರೂಪಾಯಿನೂ ಕೊಟ್ಟು ಹಾಕ್ಸಿದೆ ಅವಾಗ ಹೆಡ್ಲೈಟಿಗೆ. ಸೊ ನಾನು ಮೋಟೋ ವ್ಲಾಗಿಂಗಾ ಡೆಮೋ ಮೋಟೋ ವ್ಲಾಗಿಂಗು ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ಥರ ಕಂಟಿನ್ಯೂ ಮಾಡಬೇಕಾ ಮಾಡಬಾರ್ದಾ ಹೇಳಿ ಕಮೆಂಟಲ್ಲಿ. ನಾನು ಕಂಟಿನ್ಯೂ ಮಾಡ್ತೀನಿ, ಆದರೂ ನಿಮ್ಮ ಅನಿಸಿಕೆ ಏನಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಕ್ಯಾಮ್ರಾ ಆ್ಯಂಗಲ್ ಆಗಿರ್ಬೋದು, ವಾಯ್ಸ್ ಕ್ಲಾರಿಟಿ ಆಗಿರ್ಬೋದು, ಯಾವ ರೀತಿ ಐತೆ ಅಂತ ಕಮೆಂಟ್ ಮಾಡಿ. ಸೊ ನಾನು ಯೂಸ್ ಮಾಡ್ತಾಯಿರೋ ಕ್ಯಾಮ್ರಾ ಬಂದು DJI Action 5 Pro ಅಂತ. ಆಮೇಲೆ ಮೈಕ್ ಬಂದು DJI ಮೈಕ್ ಮಿನಿ ಅಂತ ಮೈಕ್ ಯೂಸ್ ಮಾಡ್ತಾಯಿರೋದು. ಸೊ ನಿಮಗೇನಾದರೂ ಈ ಮೋಟೋ ವ್ಲಾಗಿಂಗ್ ಸೆಟಪ್ ಯಾವ ರೀತಿ ಮಾಡಿದ್ದೀನಿ ಅಂತ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ. ಸೊ ಏನು ಕಳ್ಕೊಳ್ಳೋದೇನಿಲ್ಲ ವೀಡಿಯೋ ಮಾಡೋದ್ರಲ್ಲಿ. ಈವ್ನಿಂಗ್ ಬೇರೆ ಆಯಿತು, ಕ್ಯಾಮ್ರಾ ಕ್ಲಾರಿಟಿ ಯಾವ ಥರ ಬರ್ತೈತೆ ಅಂತ ಗೊತ್ತಿಲ್ಲ ನನಗೆ. ಚೆನ್ನಾಗಿ ಬಂದಿದ್ರೆ ಮಾತ್ರ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಡಮ್ಮಿ ಥರ ಇರಬಾರ್ದಲ್ವ. ಇಷ್ಟೆಲ್ಲ ದುಡ್ಡು ಕೊಟ್ಟು ಕ್ಯಾಮ್ರಾ ತಗೊಂಡು, ಮೈಕ್ ತಗೊಂಡು ವೀಡಿಯೋ ಅಪ್ಲೋಡ್ ಮಾಡುವಾಗ ಡಮ್ಮಿ ಥರ ಇದ್ಬಿಟ್ರೆ ಹೆಂಗೆ ಹೇಳಿ. ಸೊ ಇದೆ ನೋಡಿ ಅರಳಿ ಮರ. ಇಲ್ಲೂ ಕೂಡ ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನಾನು. ಇಲ್ಲೆಲ್ಲ ಫಸ್ಟು ಮನೆಗಳೇ ಇರಲಿಲ್ಲ. ಹಿಂಗೆ ಅದೊಂದು ವೈಟ್ ಮುಂದೆ ವೈಟ್ ಕಾಣಿಸ್ತೈತಲ್ಲ, ಅದೊಂದೇ ಮನೆ ಇದ್ದಿದ್ದು. ಈಗ ಇವೆಲ್ಲ ಮನೆಗಳಾಗ್ತಾ ಇರೋದು ಸುತ್ತಮುತ್ತ. ಇಲ್ಲಿ ಆಟೋ ನಿಂತಿದೆಯಲ್ಲ, ಅಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜ್ ಇದೆ, ವಜ್ರಕಾಯ ಪ್ಯಾರಾಮೆಡಿಕಲ್ ಕಾಲೇಜ್ ಅಂತ. ಸೊ ನಮ್ಮ ಮನೆ ಅಡ್ರೆಸ್ಗೆ ನಾವು ಹಂಗೆ ಬರೆಯೋದು, ನಿಯರ್ ಟು ವಜ್ರಕಾಯ ಪ್ಯಾರಾಮೆಡಿಕಲ್ ಕಾಲೇಜ್, ನಿಯರ್ ಟು ವಜ್ರಕಾಯ ಪ್ಯಾರಾಮೆಡಿಕಲ್ ಕಾಲೇಜ್ ಅಂತಲೇ ಬರೆಯೋದು ಯಾವಾಗಲೂ. ಪೋಸ್ಟಲ್ ಅಡ್ರೆಸ್ ಆಗಿರ್ಬೋದು, ಯಾವುದೋ ಅಡ್ರೆಸ್ ಆಗಿರ್ಬೋದು. ಸೊ ನಮ್ಮ ಮನೆಗೆ ಹೋಗೋ ರೋಡು ನೋಡಿ ಹಿಂಗಿದೆ. ಸೊ ಗಾಯ್ಸ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಆರಾಮಾಗಿರಿ, ಹ್ಯಾಪಿಯಾಗಿರಿ, ಯಾವುದೇ ಟೆನ್ಷನ್ ತೊಗೊಬೇಡಿ. ನಾನು ನಿಮ್ಮ ಡಕೋಟಾ ಇಂಜಿನಿಯರ್ ಮಾಡುವ ಧನ್ಯವಾದಗಳು.